ಎಲ್ಲರಿಗೂ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂದಿನ ವಿಡಿಯೋದಲ್ಲಿ ದೃಶ್ಯ 2 ಮತ್ತು 3 ನೋಡಿದ್ವಿ. ಈ ವಿಡಿಯೋದಲ್ಲಿ ದೃಶ್ಯ 4 ಬಗ್ಗೆ ತಿಳ್ಕೊಳ್ಳೋಣ. ಕೃಷ್ಣ ಸುಧಾಮ ಪಾಠದಲ್ಲಿ ಸುಧಾಮನ ಸುಂದರವಾದ ಮನೆ, ದೂರದಲ್ಲಿ ಮರಗಳು, ಹೆಂಡತಿ ಮಕ್ಕಳು ಹೊಸ ಬಟ್ಟೆ ಧರಿಸಿ ಮನೆಯಲ್ಲಿ ಸಂತೋಷದಿಂದ ಇರುವ ಸನ್ನಿವೇಶ. ಮೊದಲಿಗೆ ಸುಧಾಮ ಆಶ್ಚರ್ಯದಿಂದ ಹೆಂಡತಿಗೆ, ನೀವು ಯಾರು ಮನೆಯಲ್ಲಿದ್ದೀರಿ? ಸುಧಾಮ ಕೇಳ್ತಾನೆ. ಆಶ್ಚರ್ಯದಿಂದ, ನೀವು ಯಾರು ಮನೇಲಿದ್ದೀರಲ್ಲ ಅಂತ ಸುಧಾಮನ ಹೆಂಡತಿಗೆ ಸುಧಾಮ ಕೇಳ್ತಾನೆ. ಹೆಂಡತಿ, ಇದು ನಮ್ಮ ಮನೆ ಕಣ್ರಿ. ಸುಧಾಮನ ಹೆಂಡತಿ ಹೇಳ್ತಾಳೆ, ಇದು ನಮ್ಮ ಮನೆ ಅದ. ಸುಧಾಮ, ನಮ್ಮ ಗುಡಿಸಲು ಎಲ್ಲಿ? ಸುಧಾಮ ಹೇಳ್ತಾನೆ, ನಮ್ಮ ಗುಡಿಸಲು ಇತ್ತು ಅಂತ. ಹೆಂಡತಿ, ಆ ಗುಡಿಸಿನ ಜಾಗದಲ್ಲಿಯೇ ಈ ಅರಮನೆಯಂತಹ ಮನೆ ನಿರ್ಮಾಣವಾಗಿದೆ. ಹೆಂಡತಿ ಹೇಳ್ತಾಳೆ, ಈ ಗುಡಿಸ್ಲಿತ್ತಲ್ಲ, ಈ ಜಾಗದಲ್ಲೇ ಅರಮನೆ ಥರ ಒಂದು ಮನೆ ನಿರ್ಮಾಣ ಆಗಿದೆ ಅಂತ ಹೇಳ್ತಾಳೆ. ಸುಧಾಮ, ಅರೆ, ನಾನು ಹೋಗಿ ಬರೋದರೊಳಗೆ ಇದು ಹೇಗೆ ಸಾಧ್ಯವಾಯಿತು? ಸುಧಾಮ ಹೇಳ್ತಾಳೆ, ನಾನು ಹೋಗಿ ಬರೋ ಅಷ್ಟರಲ್ಲಿ ಇಷ್ಟು ಮಟ್ಟಿಗೆ ಇಷ್ಟು ಮನೆ ಗುಡಿಸ್ಲಿದ್ದ ಜಾಗದಲ್ಲಿ ಅರಮನೆ ಅಂತ ಮನೆ ಹೇಗೆ ಬಂತು ಅಂತ ಸುಧಾಮ ಕೇಳ್ತಾನೆ. ಹೆಂಡತಿ ನಗುತ್ತಾ, ನಿಮ್ಮ ಮಿತ್ರನ ಕೃಪೆ ಇದು. ಸುಧಾಮನ ಹೆಂಡತಿ ಹೇಳ್ತಾಳೆ, ಇದು ನಿಮ್ಮ ಮಿತ್ರ ಕೃಷ್ಣನ ಕೃಪೆ, ಕೃಷ್ಣನಿಂದ ಇದು ಸಾಧ್ಯ ಆಯಿತು ಅಂತ ಹೇಳ್ತಾಳೆ. ಸುಧಾಮ ಆಶ್ಚರ್ಯದಿಂದ, ನನ್ನ ಮಿತ್ರ ಕೃಷ್ಣನಿಂದ? ಸುಧಾಮ ಆಶ್ಚರ್ಯದಿಂದ ಕೇಳ್ತಾರೆ, ನನ್ನ ಗೆಳೆಯ ಮಿತ್ರನಿಂದ ಕೃಷ್ಣನಿಂದನಾ? ಹೆಂಡತಿ, ಹೌದು, ಆ ಮಹಾರಾಯ ಕೃಷ್ಣನಿಂದಲೇ. ಸುಧಾಮನ ಹೆಂಡತಿ ಹೇಳ್ತಾಳೆ, ಹೌದು, ಆ ಮಹಾರಾಯ ಆ ದೊಡ್ಡ ರಾಜ ಮಹಾರಾಜರಿಂದನೇ ಆಗಿದ್ದು, ಇದು ಶ್ರೀಕೃಷ್ಣ ಪರಮಾತ್ಮನಿಂದನೇ ಆಗಿದ್ದು ಅಂತ ಸುಧಾಮನ ಹೆಂಡತಿ ಹೇಳ್ತಾಳೆ. ಸುಧಾಮ, ನಾನು ಅವನಿಗೆ ಸಹಾಯ ಮಾಡು ಎಂದು ಕೇಳಿಯೇ ಇಲ್ಲ. ಸುಧಾಮ ಹೇಳ್ತಾನೆ, ನನಗೆ ಸಹಾಯ ಮಾಡು ಅಂತ ನಾನು ಅವನ್ನ ಕೇಳಲೇ ಇಲ್ಲ ಅಂತ ಹೇಳ್ತಾನೆ. ಹೆಂಡತಿ, ನಿಜವಾಗಿಯೂ? ಸುಧಾಮನ ಹೆಂಡತಿ ಕೇಳ್ತಾನೆ, ನಿಜವಾಗ್ಲೂ ನೀವು ಸಹಾಯನ ಕೇಳಿ ಕೃಷ್ಣನ ಹತ್ರ ಅಂತ ಕೇಳ್ತಾನೆ. ಸುಧಾಮ, ಸತ್ಯವಾಗಿಯೂ? ಸುಧಾಮ ಹೇಳ್ತಾನೆ, ನಿಜವಾಗ್ಲೂ ನಾನು ಕೃಷ್ಣನ ಹತ್ರ ನನಗೆ ಸಹಾಯ ಮಾಡು, ನನಗೆ ಕಷ್ಟ ಇದೆ ಅಂತ ನಾನು ಅವನ್ನ ಕೇಳಲೇ ಇಲ್ಲ ಅಂತ ಸುಧಾಮ ಹೇಳ್ತಾನೆ. ಹೆಂಡತಿ, ನೀವು ದ್ವಾರಕಾ ನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂತು. ಬೇಕಾದ ಎಲ್ಲ ವಸ್ತುಗಳನ್ನು ತಂದರು. ಚಕಚಕ ಅಂತ ಮನೆ ನಿರ್ಮಿಸಿದರು. ನಮಗೆಲ್ಲ ಹೊಸ ಉಡುಪು ಆಭರಣಗಳನ್ನು ಸಹ ಕೊಟ್ಟರು. ಹೆಂಡತಿ ಹೇಳ್ತಾರೆ, ನೀವು ದ್ವಾರಕಾ ತಲುಪೋದು ದಿನ ಅವತ್ತೊಂದು ದಿನವೇ ಅರಮನೆಯಿಂದ ಸೇವಕರು ತುಂಬ ಜನ ಬಂದು ಅವ್ರುಗಳು ಬಂದು ಎಲ್ಲ ವಸ್ತುಗಳನ್ನ ತಂದು ಬೇಗ ಚಕ ಅಂತ ಅರಮನೆನ ನಿರ್ಮಾಣ ಮಾಡಿದ್ರು. ನಮಗೆಲ್ಲ ಹೊಸ ಬಟ್ಟೆನೂ ಸಹ ಕೊಟ್ಟರು ಅಂತ ಸುಧಾಮನ ಹೆಂಡತಿ ಹೇಳ್ತಾಳೆ. ಮತ್ತು ಆಭರಣನೂ ಕೊಟ್ಟರು ಅಂತಲೂ ಹೇಳ್ತಾಳೆ. ಸುಧಾಮ ಆಶ್ಚರ್ಯದಿಂದ, ನನ್ನ ಮನದ ಇಂಗಿತವನ್ನು ತಿಳಿದುಕೊಂಡು ಎಲ್ಲ ರೀತಿಯ ಸಹಾಯ ಮಾಡಿದ್ದಾನೆ ಶ್ರೀಕೃಷ್ಣ. ಸುಧಾಮ ಹೇಳ್ತಾನೆ, ಇದು ತುಂಬ ಆಶ್ಚರ್ಯ. ನನ್ನ ಮನಸ್ಸಲ್ಲಿ ಏನಿತ್ತು, ನನ್ನ ಕಷ್ಟನ ಏನಿತ್ತು ಅದೆಲ್ಲ ಅವನು ಅರ್ಥಕೊಂಡು ನನಗೆ ಎಲ್ಲ ರೀತಿಯಲ್ಲಿ ಅವನು ಸಹಾಯ ಮಾಡಿದ್ದಾರೆ ಶ್ರೀಕೃಷ್ಣ ಅಂತ ಹೇಳ್ತಾರೆ. ಹೆಂಡತಿ, ನೀವು ತೆಗೆದುಕೊಂಡು ಹೋದ ಅವಲಕ್ಕಿಯನ್ನು ಅವರಿಗೆ ನೀಡಿದ್ದೀರಾ? ಸುಧಾಮನ ಹೆಂಡತಿ ಕೇಳ್ತಾಳೆ, ನೀವು ತೆಗೆದುಕೊಂಡು ಹೋಗಿದ್ರಲ್ಲ ಅವಲಕ್ಕಿನ, ಅದನ್ನು ನಿಮಗೆ ಸ್ನೇಹಿತನಿಗೆ ಕೊಟ್ರಾ ಅಂತ ಸುಧಾಮನ ಹೆಂಡತಿ ಕೇಳ್ತಾಳೆ ಶ್ರೀಕೃಷ್ಣನಿಗೆ. ಸುಧಾಮ, ಕೊಟ್ಟೆ, ಬಹಳ ಆನಂದದಿಂದ ತಿಂದು ಹೆಂಡತಿ ರುಕ್ಮಿಣಿಗೂ ತಿನ್ನಿಸಿದ. ಸುಧಾಮ ಹೇಳ್ತಾನೆ, ಹೌದು, ಕೊಟ್ಟೆ, ತುಂಬ ಸಂತೋಷದಿಂದ ಆನಂದದಿಂದ ಆ ಅವಲಕ್ಕಿನ ತಿಂದ, ಮತ್ತು ತನ್ನ ಹೆಂಡತಿ ರುಕ್ಮಿಣಿಗೂ ಸಹ ತಿನ್ನಿಸ್ದ ಅಂತ ಹೇಳ್ತಾನೆ. ಹೆಂಡತಿ, ಹಬ್ಬ, ಬಡವನ ಮನೆ ಅವಲಕ್ಕಿಯನ್ನು ಸಂತೋಷವಾಗಿ ತಿಂದರಲ್ಲ, ಇದು ಅವರ ನಿಜವಾದ ಸ್ನೇಹ ಹಾಗೂ ದೊಡ್ಡ ಗುಣ. ಮತ್ತು ನೀವು ಯಾಕೆ ಸಹಾಯ ಕೇಳಲಿಲ್ಲ? ಸುಧಾಮ ಹೆಂಡತಿ ಹೇಳ್ತಾಳೆ, ಹಬ್ಬ, ಸದ್ಯ ತಿಂದ್ರಲ್ವ ಸಂತೋಷದಿಂದ, ನಾವು ಬಡವ್ರು ಮಾಡಿಕೊಟ್ಟಿದ್ದನ್ನು ತಿಂದ್ರಲ್ಲ ಸಂತೋಷದಿಂದ, ಬಡವರ ಮನೆಯ ಅವಲಕ್ಕಿನ ತಿಂದು ಸಂತೋಷ ಪಟ್ರಲ್ಲ, ಸರಿ, ಅವರ ನಿಜವಾದ ದೊಡ್ಡ ಗುಣ ಅಂತ ಹೇಳ್ತಾರೆ ಸುಧಾಮನ ಹೆಂಡತಿ. ನೀವು ಸಹಾಯನ ಕೇಳಲಿಲ್ಲ, ಸಹಾಯ ಕೇಳಬೇಕು ಅಂತ ತಾನೇ ಹೋಗಿದ್ರಿ, ಯಾಕೆ ಕೇಳಲಿಲ್ಲ ಅಂತ ಸುಧಾಮನ ಹೆಂಡತಿ ಕೇಳ್ತಾಳೆ. ಸುಧಾಮ, ಆತ ಸತ್ಕಾರ ಮಾಡಿದ್ದು ನೋಡಿ ನನ್ನ ಮನಸ್ಸು ನಾಚಿ ಕುಗ್ಗಿ ಹೋಯಿತು. ಮತ್ತೆ ಏನನ್ನು ಕೇಳಲು ಮನಸ್ಸಾಗಲಿಲ್ಲ. ಸುಧಾಮ ಹೇಳ್ತಾನೆ, ಅವ್ನು ಮಾಡಿದ ಸತ್ಕಾರ ನಮಗೆ ಮತ್ತು ಪ್ರೀತಿ ತೋರಿಸಿದ ರೀತಿ ನೋಡಿ ನನಗೆ ನನ್ನ ಕಷ್ಟನ ಹೇಳ್ಕೊಳ್ಳೋಕ್ಕೆ ಮನಸ್ಸಾಗಲಿಲ್ಲ ಅಂತ ಸುಧಾಮ ಹೇಳ್ತಾನೆ. ಸುಧಾಮನ ಹೆಂಡತಿ, ನೀವು ಕೇಳಲಿಲ್ಲ ನಿಜ, ಆದರೆ ಶ್ರೀಕೃಷ್ಣ ಪರಮಾತ್ಮನೇ ತಮ್ಮ ಕರ್ತವ್ಯವನ್ನು ಮಾಡಿದ್ದಾರೆ. ಹೆಂಡತಿ ಹೇಳ್ತಾರೆ, ನೀವು ಹೇಳಲಿಲ್ಲ, ಆದರೆ ಅವರು ಶ್ರೀಕೃಷ್ಣ ಪರಮಾತ್ಮ ತಮ್ಮ ಕರ್ತವ್ಯವನ್ನು ಅವ್ರು ಮಾಡಿದ್ದಾರೆ ಅಂತ ಸುಧಾಮನ ಹೆಂಡತಿ ಹೇಳ್ತಾಳೆ. ಸುಧಾಮ, ಮಕ್ಕಳೆಲ್ಲ ಎಲ್ಲಿದ್ದಾರೆ?
ಸುಧಾಮ ಕೇಳ್ತಾರೆ, ಮಕ್ಕಳೆಲ್ಲ ಎಲ್ಲಿ ಕಾಣಿಸ್ತಿಲ್ಲ ಅಂತ. ಮಕ್ಕಳೆಲ್ಲಿ ಅಂತ ಕೇಳ್ತಾರೆ. ಮಕ್ಕಳ ಆಗಮನ. ಮಕ್ಕಳು, ಅಪ್ಪ ನನ್ನ ಹೊಸ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ, ಸರ, ಹೊಲೆ, ಬಳೆ ಎಲ್ಲ. ಮಕ್ಕಳು ಬರ್ತಾರೆ. ಅಪ್ಪ ನೋಡು, ನಾನು ಹೊಸ ಬಟ್ಟೆ ಹಾಕೊಂಡಿದ್ದೀವಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಸರ ಇದೆ, ಓಲೆ ಇದೆ, ಬಳೆ ಇದೆ, ಎಲ್ಲನೂ ಮಕ್ಕಳು ತೋರಿಸ್ತಾಳೆ. ಮಗ, ಅಪ್ಪ ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ನೋಡಿ. ಮಗ ಹೇಳ್ತಾರೆ, ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ನೋಡಿ ಸುಧಾಮ. ನನಗೆ ಬೇಡ, ನೀವೆಲ್ಲ ಧರಿಸಿಕೊಳ್ಳಿ. ನನಗೆ ಕೃಷ್ಣದೇವನ ಸ್ನೇಹವೇ ರೇಷ್ಮೆ ಬಟ್ಟೆ, ಅವನ ಮಾತೇ ನನಗೆ ಆಭರಣ. ಅವನಂತಹ ಗೆಳೆಯನನ್ನು ಪಡೆದು ನಾನೇ ಧನ್ಯ. ನನಗೆ ಬೇಡ, ನೀವೇ ಧರಿಸಿ ಖುಷಿಯಾಗಿರಿ. ನನಗೆ ಶ್ರೀಕೃಷ್ಣನ ಸ್ನೇಹನೇ ಸಾಕು, ಅದೇ ನನಗೆ ಧನ್ಯ ಅಂತ ಹೇಳ್ತಾರೆ. ಎಲ್ಲರೂ ನರ್ತಿಸುವವರು. ಹಿನ್ನೆಲೆಯಲ್ಲಿ ಕೃಷ್ಣ ಹಾಗೂ ರುಕ್ಮಿಣಿ ನರ್ತಿಸುತ್ತಾ ಸಾಗುವರು. ಎಲ್ಲರಿಗೂ ಧನ್ಯವಾದ. ಈ ವಿಡಿಯೋದಲ್ಲಿ ನಾವು ಕೃಷ್ಣ ಸುಧಾಮ ಪಾಠದ ಬಗ್ಗೆ ತಿಳ್ಕೊಂಡು ಮುಂದಿನ ಪಾಠದ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಎಲ್ರಿಗೂ ಧನ್ಯವಾದಗಳು.